ಉದಯ. ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಕೃಷ್ಣ ಕೃಷ್ಣ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇವತ್ತು ನನಗೆ ಯಾವ ವಿಚಾರ ಬಗ್ಗೆ ಮಾತಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಕಾಡ್ತಾ ಇರೋ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಯಾಕೆ ನಮ್ಮ ಜೀವನನ ಯಾಂತ್ರಿಕ ಜೀವನ ಆಗಿ, ಅಂದರೆ ಯಂತ್ರಗಳ ಥರ ನಾವು ಲೈಫ್ನಲ್ಲಿ ಲೀಡ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಯಾಕಾಗ ಅನ್ನಿಸ್ತಿದೆ ಅಂದರೆ, ಎಲ್ಲೋ ಒಂದು ಕಡೆ ಈ ಆಧುನಿಕ ಯುಗಕ್ಕೆ ಮಾರೋಗ್ತಾ ನಮ್ಮತನನ ನಾವು ಮರಿತಾ ಇದ್ದೀವಿ. ಹೇಳಲಿಕ್ಕೆ ತುಂಬ ಬೇಜಾರು ಅನ್ನಿಸ್ತಾ ಇದೆ. ಕಾರಣ ಏನಂದರೆ, ಸ್ನೇಹಿತರೆ, ಯೋಚನೆ ಮಾಡಿ, ನೀವು ಇದನ್ನು ಫೀಲ್ ಮಾಡ್ತಾ ಹೋಗಿ. ಹೊರಗಡೆ ನೀವು ಫ್ರೆಂಡ್ಸ್ನ ಏನೋ ಒಂದು ವಿಚಾರಕ್ಕೆ ನಿಮ್ಮ ನಡುವೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದಿರುತ್ತೆ, ಜಗಳ ಆಗಿರುತ್ತೆ ಸಣ್ಣದಾಗಿ. ವಾರ 4 ದಿವಸ, ವಾರ 1 ತಿಂಗಳು ತನಕ ನಿಮ್ಮ ಇಬ್ಬರ ನಡುವೆ ಮಾತುಕತೆ ಇರಲ್ಲ. ಆದರೆ ನೀವೇನು ಮಾಡ್ತೀರಂದರೆ, ಇಲ್ಲ ಅವ್ರ ವ್ಯಕ್ತಿ ನಮಗೆ ಬೇಕು ಅನ್ನೋ ಕಾರಣಕ್ಕೆ ಹೋಗಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪಾಗಿದೆ ಅಂತ ಕೇಳಿ ನಿಮ್ಮಿಬ್ಬರ ಸಂಬಂಧನ ಸರಿ ಮಾಡ್ಕೊಳೋ ಪ್ರಯತ್ನ ಪಡ್ತೀರಾ. ಆದರೆ ಅದೇ ಪ್ರಾಮಾಣಿಕತೆ, ಅದೇ ಪ್ರಯತ್ನ, ಅದೇ ಸಮಾಧಾನದ 2 ಮಾತುಗಳು, ಪ್ರೀತಿ ವಿಶ್ವಾಸ ಸಂಬಂಧದಲ್ಲಿ ಯಾಕೆ ತೋರಿಸ್ತಾ ಇಲ್ಲ? ಸಂಬಂಧನ ಸರಿ ಮಾಡ್ಕೊಳಕ್ಕೆ ಯಾಕೆ ಒದ್ದಾಡ್ತಾ ಇದ್ದೀರಾ? ಹುಟ್ಟರ ಜೊತೆ ತಪ್ಪಾಯಿತು ಅಂತ ಕೇಳೋದಕ್ಕೆ ನಿಮಗೆ ಮನಸ್ಸಿಲ್ಲ. ಎತ್ತ ಅಪ್ಪ ಅಮ್ಮನ ತಪ್ಪಾಯಿತು ಅಂತ ಕೇಳಲಿಕ್ಕೆ ಮನಸ್ಸಿಲ್ಲ. ಜೊತೆಗಿರೋ ಸಂಬಂಧಿಕರನ್ನ ತಪ್ಪಾಯಿತು ಅಂತ ಕೇಳೋ ಮನಸ್ಸಿಲ್ಲ. ಸ್ನೇಹಿತರೆ, ಇದು ನಾವು ಮಾಡ್ತಾ ಇರೋ ದೊಡ್ಡ ತಪ್ಪು. ನನ್ನಿಂದನೂ ಸೇರಿಸಿ ಹೇಳ್ತಾ ಇದ್ದೀನಿ. 1 ನಿಮಿಷ ನೀವು ಯೋಚನೆ ಮಾಡಿ. ನಾವು ತುಂಬ ದುಡಿತಾ ಇದ್ದೀವಿ, ತುಂಬ ಹೋರಾಡ್ತಾ ಇದ್ದೀವಿ. ಯಾವುದಕ್ಕೋಸ್ಕರ? ನೆಕ್ಸ್ಟ್ ಹೇಳ್ತೀನಿ, ಕಾಯ್ತಾ ಇರ್ರಿ.